our Chief Minister, leader of the Congress Legislature Party, someone who consistently fights, जो सदैव गरीब के लिए, पिछड़े के लिए, दलित के लिए, आदिवासी के लिए लड़ते हैं, आदरणीय सिद्धारमैया जी, ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರತಕ್ಕಂತ ಶಾಸಕಾಂಗ ಪಕ್ಷದ ನಾಯಕರಾಗಿರತಕ್ಕಂತ ದಲಿತರಿಗೆ, ಹಿಂದುಳಿದ ವರ್ಗಗಳಿಗೆ, ರೈತರಿಗೆ ಹೋರಾಟ ಮಾಡಂತ ಸನ್ಮಾನ್ಯ ಸಿದ್ದರಾಮಣ್ಣವರೇ, कर्नाटका प्रदेश कांग्रेस कमेटी के अध्यक्ष, एक ऐसे व्यक्ति जिनका जुड़ाव हासन हो, मंड्या हो, कर्नाटक के कोने कोने में वो कांग्रेस का कार्यकर्ता हो, वो गरीब या जरूरतमंद हो, वो नौजवान हो, वो बुजुर्ग हो, वो व्यक्ति जिसके मन में, आत्मा में तो कांग्रेस का तिरंगा है ही, पर कर्नाटक के कोने कोने के लिए तड़प है, प्रदेश कांग्रेस कमेटी के अध्यक्ष डी.के. शिवकुमार जी। ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು, ಮಾನ್ಯ ಉಪಮುಖ್ಯಮಂತ್ರಿಗಳು, ಹಾಸನ, ಮಂಡ್ಯ, ಮೈಸೂರು ಈ ಭಾಗದಲ್ಲಿರ್ತಕ್ಕಂಥ ಮೂಲೆ ಮೂಲೆಗಳಿರ್ತಕ್ಕಂಥ ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಬಡವರಾಗಿರ್ಬೋದು, ಯಾರ್ಯಾರ ಹೃದಯದಲ್ಲಿ ಕಾಂಗ್ರೆಸ್ ಪಕ್ಷದ ಕೈಗುರುತಿನ ಚಿಹ್ನೆ ಅಚ್ಚಾಗಿ ಉಳಿದಿದೆಯೋ ಅವರೆಲ್ಲರ ಸಂಪರ್ಕ, ಆತ್ಮೀಯತೆಯನ್ನ ಹೊಂದಿರತಕ್ಕಂತ ಸನ್ಮಾನ್ಯ ಡಿ.ಕೆ. ಶಿವಕುಮಾರಣ್ಣವರೇ, हमारे नौजवान सांसद श्रेयस पटेल जी, ನಮ್ಮ ಯುವ ಸಂಸದರಾದಂತ ಶ್ರೇಯಸ್ ಪಟೇಲ್ ರವರೇ, और हमारे नौजवान विधायक शिवलिंगे गौड़ा जी, ಹಾಗೇನೆ ನಮ್ಮ ಯುವಕರಾಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರೇ, कांग्रेस के पूर्व अध्यक्ष डॉक्टर जी परमेश्वर जी, मंच पर विराजमान सभी मंत्रीगण, विधायकगण, कांग्रेस पार्टी के कार्यकारी अध्यक्षगण, अखिल भारतीय कांग्रेस कमेटी के सम्मानित सचिवगण, भारतीय युवक कांग्रेस के पूर्व अध्यक्ष, पूरे प्रांत से आए बैकवर्ड क्लास फेडरेशन, SC/ST फेडरेशन के सभी सम्मानित साथी, ನಿಕಟಪೂರ್ವ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾಗಿರ್ತಕ್ಕಂಥ ಜಿ ಪರಮೇಶ್ವರನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಸಕರುಗಳೇ, ಮಾಜಿ ಶಾಸಕರುಗಳೇ, ವಿಧಾನ ಪರಿಷತ್ತಿನ ಸದಸ್ಯರುಗಳೇ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಎಲ್ಲಾ ಸದಸ್ಯರೇ, ಜಿಲ್ಲೆಗಳಿಂದ ಬಂದಿರತಕ್ಕಂಥ, ತಾಲೂಕುಗಳಿಂದ ಬಂದಿರತಕ್ಕಂಥ, ಹಿಂದುಳಿದ ವರ್ಗಗಳಿಗೆ ಸೇರಿದಂತ ಒಕ್ಕೂಟಗಳವರಾದಂತ, ದಲಿತ ಒಕ್ಕೂಟಗಳಿಗೆ ಸೇರಿದಂತ ನಮ್ಮ ಎಲ್ಲಾ ಕಾರ್ಯಕರ್ತರಿಗೆ, ಮುಖಂಡರುಗಳಿಗೆ, ಮಾಧ್ಯಮ ಮಿತ್ರರಿಗೆ ತಮ್ಮೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಮನಸ್ಪೂರ್ವಕವಾದಂತಹ ಸ್ವಾಗತ ಕೋರ್ತಾ ಇದ್ದೀನಿ. और सुबह 9 और 10 बजे से आए, ना आपने खाना खाया, ना पानी पिया, मुझे मालूम है। आज इस संविधान समावेश, इस देश के संविधान की रक्षा का बीड़ा उठाए, हासन सहित प्रदेश के कोने कोने से आए मेरे सामने बैठे बुजुर्गों, मातृशक्ति और युवाओं, आप सबका मैं बहुत बहुत स्वागत और अभिनंदन करता हूं। ಇವತ್ತು ಸುಮಾರು ಬೆಳಗ್ಗೆ 9 ಗಂಟೆಯಿಂದ ತಾಳ್ಮೆಯಿಂದ ಹೊಟ್ಟೆ ಹಸ್ಕೊಂಡು, ಊಟ ಇಲ್ಲದೆ, ನೀರಿಲ್ಲದೆ ಈ ಒಂದು ಭಾರತ ದೇಶದ ಸಂವಿಧಾನವನ್ನು ರಕ್ಷಣೆ ಮಾಡಕ್ಕೋಸ್ಕರ ಹಾಸನ ಜಿಲ್ಲೆಯ 6 ಜಿಲ್ಲೆಗಳಿಂದ, ಮೂಲೆ ಮೂಲೆಗಳಿಂದ ಬಂದಿರತಕ್ಕಂತ ತಮ್ಮೆಲ್ಲರಿಗೂ ಕೂಡ ನಾನು ಕೈ ಜೋಡಿಸಿ ನಮಸ್ಕಾರಗಳನ್ನ ಅರ್ಪಿಸ್ತಾ ಇದ್ದೀನಿ. दोस्तों, साथियों, क्या है संविधान और क्यों बनाया भारतीय राष्ट्रीय कांग्रेस ने संविधान, और क्यों आज संविधान समावेश की जरूरत है? सीधा सवाल ये है जो हम सबको, हिंदुस्तान के हर नागरिक को खुद से पूछना पड़ेगा। ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ನಮ್ಮಲ್ಲಿ ನಮ್ಮ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ. ಇವತ್ತು
ಸಂವಿಧಾನ ಅಂದ್ರೆ ಏನು, ಸಂವಿಧಾನನ ಈ ಭಾರತ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಅರ್ಪಣೆ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ, ಈ ಸಂವಿಧಾನದ ಅಂಶಗಳು ಏನೆಂತೇಳಿ ನಾವು ಇವತ್ತು ನಮ್ಮನ್ನ ನಾವು ಪ್ರಶ್ನೆ ಮಾಡಬೇಕಾದಂತದ್ದು ಈ ಒಂದು ಕಾರ್ಯಕ್ರಮದ, ಈ ಸಂವಿಧಾನ ಸಮಾವೇಶದ ಉದ್ದೇಶ. भारतीय राष्ट्रीय कांग्रेस ने बाबा साहब अंबेडकर के नेतृत्व में हिंदुस्तान का संविधान इसलिए बनाया कि देश के गरीब, देश के किसान, देश के बैकवर्ड क्लास, देश के एससी एसटी के जो हमारे साथी हैं, देश के अल्पसंख्यक वर्गों के जो हमारे साथी हैं, उनको बराबर का अधिकार भी मिले, सम्मान भी मिले और हिंदुस्तान में बराबर की जगह भी मिले. ಇವತ್ತು ಕಾಂಗ್ರೆಸ್ ಪಕ್ಷ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೇತೃತ್ವದಲ್ಲಿ ಸಂವಿಧಾನನ ರಚನೆ ಮಾಡಂತ ಒಂದು ಮೂಲ ಉದ್ದೇಶ ಏನಂತಂದ್ರೆ, ಈ ಭಾರತ ದೇಶದಲ್ಲಿರ್ತಕ್ಕಂಥ ದಲಿತ ವರ್ಗಗಳಿಗೆ ಸೇರಿದಂತವ್ರಿಗೆ, ಅಲ್ಪಸಂಖ್ಯಾತ ವರ್ಗಗಳಿಗೆ ಸೇರಿದಂತವ್ರಿಗೆ, ಹಿಂದುಳಿದ ವರ್ಗಗಳಿಗೆ ಸೇರಿದಂತವ್ರಿಗೆ ಬಲ ತುಂಬಿಸೋದಕ್ಕೋಸ್ಕರ ಅವ್ರಿಗೆ ಸಂವಿಧಾನವನ್ನ ಕೊಟ್ಟು ಇವತ್ತವರು ಸ್ವಾಭಿಮಾನಿಗಳಾಗಿ ಬದುಕೋದಕ್ಕೋಸ್ಕರ, ಸ್ವಾವಲಂಬಿಗಳಾಗಿ ಬದುಕೋದಕ್ಕೋಸ್ಕರ ಇವತ್ತು ಸಂವಿಧಾನನ ರಚನೆ ಮಾಡಿಕೊಟ್ಟಿದ್ದಾರೆ. बीजेपी की सरकार ने, दिल्ली में बैठे प्रधानमंत्री माननीय नरेंद्र मोदी जी ने आज गरीब के, आदिवासी के, दलित के, पिछड़े के, अल्पसंख्यक के, किसान के, नौजवान के, महिलाओं के अधिकार पर आक्रमण बोल रखा है, हमला बोल रखा है. ಇವತ್ತು ಕೇಂದ್ರದಲ್ಲಿ ನವದೆಹಲಿಯಲ್ಲಿ ಇರ್ತಕ್ಕಂಥ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿರ್ತಕ್ಕಂಥ ರೈತರ ಮೇಲೆ, ಕಾರ್ಮಿಕರ ಮೇಲೆ, ಯುವಕರ ಮೇಲೆ, ದಲಿತರ ಮೇಲೆ, ಹಿಂದುಳಿದ ವರ್ಗಗಳ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಅವ್ರಿಗಿರ್ತಕ್ಕಂಥ ಹಕ್ಕುಗಳಿಗೆ, ಅವಕಾಶಗಳಿಗೆ ಸಂವಿಧಾನ ಕೊಟ್ಟಂತ ರಕ್ಷಣೆಗಳ ಮೇಲೆ ಹಲ್ಲೆ ಮಾಡ್ತಾ ಇದ್ದಾರೆ. क्या आपको मालूम है कि बीजेपी की दिल्ली में बैठी सरकार राहुल गांधी जी पर हमला क्यों बोलती है? ಇವತ್ತು ನಿಮಗೆ ಗೊತ್ತಿದೆಯಾ, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ರಾಹುಲ್ ಗಾಂಧೀಜಿ ಅವರ ಮೇಲೆ ನಿರಂತರವಾಗಿ, ಸತತವಾಗಿ ಯಾಕೆ ಆರೋಪ, ಹಲ್ಲೆಗಳು ಮಾಡ್ತಾ ಇದೆ ಅಂತ ತಮಗೆ ಗೊತ್ತಿದೆಯಾ? दिल्ली की बीजेपी की सरकार बार बार कांग्रेस के अध्यक्ष खड़गे साहब से बदला लेने की साजिश क्यों करती है? ಇವತ್ತು ತಮಗೆ ಗೊತ್ತಿದೆಯಾ, ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ನಮ್ಮ ಕಾಂಗ್ರೆಸ್ ಪಕ್ಷದ ರಾಷ್ಟ್ರ ಅಧ್ಯಕ್ಷರಾದಂತ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮೇಲೆ ಸತತವಾಗಿ ಸೇಡನ್ನ ತೀರ್ಸ್ಕೊಳ್ಳಂತ ಪ್ರಯತ್ನ ಯಾಕೆ ಮಾಡ್ತಾ ಇದೆ ಅಂತ ತಮಗೆ ಗೊತ್ತಿದೆಯಾ? दिल्ली की सरकार डीके शिव कुमार जी पर झूठे मुकदमे क्यों दर्ज करती है, क्या आप जानते हैं? ಇವತ್ತು ನಿಮಗೆ ಗೊತ್ತಿದೆಯಾ, ದೆಹಲಿಯಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅನ್ನೋರ್ ಮೇಲೆ ಇಲ್ಲದ ಸಲ್ಲದ ಆರೋಪಗಳನ್ನ, ಕೇಸ್ಗಳನ್ನ ಯಾಕೆ ದಾಖಲು ಮಾಡ್ತಾ ಇದಾರೆ ಅಂತ ತಮಗೆ ಗೊತ್ತಿದೆಯಾ? और दिल्ली की बीजेपी सरकार को सिद्धारमैया जी क्यों पसंद नहीं है, क्या आप जानते हैं? ಇವತ್ತು ನವದೆಹಲಿಯಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರನ್ನ ನೋಡಿದ್ರೆ ಯಾಕೆ ಅವ್ರಿಗೆ ಆಗೋದಿಲ್ಲ ಅಂತ ಹೇಳಿ ತಮಗೆ ಗೊತ್ತಿದೆಯಾ? क्योंकि दोस्तों, क्योंकि राहुल गांधी जी, मल्लिकार्जुन खड़गे जी, सिद्धारमैया जी, डीके शिव कुमार जी गरीब की, दलित की, पिछड़े की, आदिवासी की, अल्पसंख्यक की, नौजवान की, किसान की, महिला की लड़ाई लड़ते हैं, इसलिए दिल्ली की सरकार इन पर हमला बोल रही है. ದಿಲ್ಲಿಯವರು ಯಾಕೆ ಇವ್ರ ಮೇಲೆ ದ್ವೇಷ ಮಾಡ್ತಾರೆ ಅಂತಂದ್ರೆ, ರಾಹುಲ್ ಗಾಂಧೀಜಿ ಅವರಾಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಾಗಿರ್ಬೋದು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಅವರೆಲ್ಲರೂ ಕೂಡ ಈ ದೇಶದಲ್ಲಿರ್ತಕ್ಕಂಥ ದಲಿತರನ್ನ, ಅಲ್ಪಸಂಖ್ಯಾತರನ್ನ, ಹಿಂದುಳಿದವ್ರನ್ನ, ಮಹಿಳೆಯರನ್ನ, ಯುವಕರನ್ನ, ಕಾರ್ಮಿಕರನ್ನ, ಇವರೆಲ್ಲರ ರಕ್ಷಣೆಗೆ ಇವ್ರು ನಿಲ್ತಾರಂತೇಳಿ ಅವ್ರ ಮೇಲೆ ನಿರಂತರವಾಗಿ ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದು, ಆರೋಪಗಳು ಮಾಡ್ತಾ ಇರ್ತಕ್ಕಂಥದ್ದು. ये हमला सिद्धारमैया जी पर नहीं है, ये हमला डीके शिव कुमार जी पर नहीं है, ये हमला कर्नाटक के गरीब, आदिवासी, पिछड़े, दलित, महिला, युवा, नौजवान और किसान पर है. असल में वो आप पर हमला बोल रहे हैं, इन पर हमला नहीं बोल रहे. ಇವತ್ತು
ಈ ಹಲ್ಲೆಗಳೆಲ್ಲ ಕೂಡ ಸನ್ಮಾನ್ಯ ಸಿದ್ದರಾಮಣ್ಣವ್ರ ಮೇಲಲ್ಲ, ಸನ್ಮಾನ್ಯ ಡಿ.ಕೆ. ಶಿವಕುಮಾರಣ್ಣವ್ರ ಮೇಲಲ್ಲ, ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಬಡ ವರ್ಗದವರು, ರೈತ ವರ್ಗದವರು, ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದವರು, ಬುಡಕಟ್ಟು ಜನಾಂಗದವರು ತಮ್ಮೆಲ್ಲರ ಮೇಲೆ ಮಾಡ್ತಾ ಇರ್ತಕ್ಕಂಥ ಹಲ್ಲೆ, ಈ ಹಲ್ಲೆ ಡಿ.ಕೆ. ಶಿವಕುಮಾರಣ್ಣವ್ರ ಮೇಲೆ, ಸಿದ್ದರಾಮಣ್ಣವ್ರ ಮೇಲಲ್ಲ, ಈ ಹಲ್ಲೆ ಕರ್ನಾಟಕ ರಾಜ್ಯದ ಪ್ರಜೆಗಳ ಮೇಲೆ ಮಾಡ್ತಾ ಇರ್ತಕ್ಕಂಥದ್ದು. बीजेपी और उनकी सरकार असल में कांग्रेस की गारंटियों पर हमला बोल रही है, जिससे गरीब, दलित, आदिवासी और पिछड़े को ताकत मिलती है, सीधा पैसा आपके खाते में जाता है। ಇವತ್ತು ಬಿಜೆಪಿ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಮೇಲೆ, ನಾವು ಕೊಟ್ಟಿರ್ತಕ್ಕಂಥ 5 ಯೋಜನೆಗಳ ಮೇಲೆ ಇವತ್ತು ಅವರು ಹಲ್ಲೆ ಮಾಡ್ತಾ ಇರ್ತಕ್ಕಂಥದ್ದಲ್ಲ. ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ದುರ್ಬಲ ವರ್ಗದವ್ರಿಗೆ ನಾವೇನು ಶಕ್ತಿ ತುಂಬಿಸಂತ ಯೋಜನೆಗಳನ್ನ ರೂಪಿಸಿದೀವಿ, ಆ ಶಕ್ತಿ ತುಂಬಿಸಂತ ಯೋಜನೆಗಳ ಮೇಲೆ ನೇರವಾಗಿ ಹಲ್ಲೆ ಮಾಡ್ತಾ ಇದ್ದಾರೆ. बीजेपी असली में 1 करोड़ 22 लाख कर्नाटक की महिलाओं को मिलने वाला 2000 रुपया छीनना चाहते हैं। वो गृह लक्ष्मी की गारंटी बंद करना चाहते हैं। ಇವತ್ತು ಬಿಜೆಪಿ ಸರ್ಕಾರ, ಬಿಜೆಪಿಯ ನಾಯಕರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 1.25 ಕೋಟಿ ಮಹಿಳೆಯರಿಗೆ ಸಿಗ್ತಾ ಇರ್ತಕ್ಕಂಥ 2,000 ರೂಪಾಯಿ ಸ್ವಾಭಿಮಾನದ ಹಣನ ಇವತ್ತು ಕಿತ್ಕೊಳ್ಳಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ನಿಲ್ಸಂತ ಪ್ರಯತ್ನ ಮಾಡ್ತಾ ಇದ್ದಾರೆ. बीजेपी की सरकार गृह ज्योति की 200 यूनिट की बिजली छीनना चाहती है, जो 1 करोड़ 66 लाख गरीब घरों को मिलती है, दलित, आदिवासी, पिछड़े, अल्पसंख्यक, किसान और महिला को। ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಅವರು ಮನೆ ಮನೆಗೆ ದೊರಕ್ತಾ ಇರ್ತಕ್ಕಂಥ 200 ಯೂನಿಟ್ ಉಚಿತವಾದಂತ ಗೃಹ ಜ್ಯೋತಿ ಯೋಜನೆಯಿಂದ 1,60,00,000 ಬಡವರ ಮನೆಗಳು, ದಲಿತರ ಮನೆಗಳು, ರೈತರ ಮನೆಗಳು, ಬುಡಕಟ್ಟಿನ ಜನದ ಮನೆಗಳು, ಹಿಂದುಳಿದವರ ಮನೆಗಳು, ಅಲ್ಪಸಂಖ್ಯಾತರ ಮನೆಗಳಿಗೆ ಸಿಗ್ತಾ ಇರ್ತಕ್ಕಂಥ ಉಚಿತ ವಿದ್ಯುತ್ ಅನ್ನ ಕಿತ್ಕೊಳ್ಳಂತ ಪ್ರಯತ್ನ ಮಾಡ್ತಾ ಇದ್ದಾರೆ. बीजेपी ये चाहती है कि अन्न भाग्य का वो पैसा जो सीधा गरीब, दलित, पिछड़े, आदिवासी, अल्पसंख्यक, साधारण व्यक्ति के खाते में जाता है, वो पैसा बंद हो जाए। ಇವತ್ತು ಬಿಜೆಪಿ ಅವರ ಉದ್ದೇಶ ಇರ್ತಕ್ಕಂಥದ್ದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ನೇರವಾಗಿ ಇವತ್ತು ತಲಾ 170 ರೂಪಾಯಿ ಏನು ಅಕೌಂಟ್ಗಳಿಗೆ ಪಾವತಿ ಆಗ್ತಾ ಇದೆ, ಆ ಹಣನ ಅವರು ದಲಿತರಿಂದ, ಬಡವರಿಂದ, ಅಲ್ಪಸಂಖ್ಯಾತರಿಂದ, ಹಿಂದುಳಿದವರಿಂದ, ಬುಡಕಟ್ಟು ಜನಾಂಗದವರಿಂದ ಕಿತ್ಕೊಳ್ಳಂತ ಪ್ರಯತ್ನನ ಕುತಂತ್ರ ಪಿತೂರಿಯನ್ನು ಮಾಡ್ತಾ ಇದ್ದಾರೆ. पर दोस्तों एक बात जान लीजिए, जब तक राहुल गांधी हैं, जब तक मल्लिकार्जुन खड़गे जी हैं, जब तक सिद्धारमैया जी और डी.के. शिव कुमार जी हैं, आपके अधिकार और कांग्रेस की गारंटी को कोई हाथ नहीं लगा सकता। ऐसा कोई माई का लाल पैदा नहीं हुआ जो कर्नाटक के लोगों को मिलने वाला पैसा रोक दे। ಬಂಧುಗಳೇ, ಇವತ್ತು ಕೇಂದ್ರದಲ್ಲಿ ರಾಹುಲ್ ಗಾಂಧೀಜಿ ಅವರಿರೋರ್ಗೂ, ಮಲ್ಲಿಕಾರ್ಜುನ ಖರ್ಗೆ ಜಿ ಅವರಿರೋರ್ಗೂ, ರಾಜ್ಯದ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಯಾದಂತ ಸನ್ಮಾನ್ಯ ಸಿದ್ದರಾಮಣ್ಣವರಿರೋರ್ಗೂ, ಡಿ.ಕೆ. ಶಿವಕುಮಾರ್ ಅಣ್ಣವರಿರೋರ್ಗೂ ನಮ್ಮ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳನ್ನ ಕಿತ್ಕೊಳ್ಳಂತ ಮಗ ಈ ರಾಜ್ಯದಲ್ಲಿ ಯಾರು ಹುಟ್ಟಿಲ್ಲ ಅಂತ ಹೇಳಿ ನಾವು ಘೋಷಣೆ ಮಾಡ್ತೀವಿ. हम संविधान की भी रक्षा करेंगे, हम संविधान के प्रहरी भी बनेंगे और गरीब के अधिकारों के प्रहरी भी बनेंगे। ಇವತ್ತು ನಾವು ಸಂವಿಧಾನನ ಕೂಡ ರಕ್ಷಣೆ ಮಾಡ್ತೀವಿ. ಈ ರಾಜ್ಯದಲ್ಲಿರ್ತಕ್ಕಂಥ ದಲಿತರನ್ನ, ಈ ರಾಜ್ಯದಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರನ್ನ, ಹಿಂದುಳಿದವರನ್ನ ಅವ್ರನ್ನೂ ಕೂಡ ನಾವು ರಕ್ಷಣೆ ಮಾಡ್ತೀವಿ. और अंत में मैं केवल ये कहना चाहूंगा, नरेंद्र मोदी जी, आपने बड़ी बड़ी कंपनियों का टैक्स तो 33% से घटाकर 22% कर दिया, उनकी जेब में 3 लाख करोड़ डाल दिया। पर अगर कर्नाटक की कांग्रेस की सरकार संविधान के अनुरूप 58,000 करोड़ रुपया, 58,000 करोड़ रुपीस अगर सीधा गरीब को देती है तो आपके पेट में दर्द क्यों होता है? ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರು ನೀವು ಏನ್ ತೆರಿಗೆ ಇತ್ತು ಬಂಡವಾಳ ಶಾಹಿಗಳಿಗೆ ಅವ್ರಿಗೆ 33% ಇಂದ 24% ನೀವು ಇಳಿಸಿದೀರಾ. ಸಾವಿರಾರು ಕೋಟಿ ರೂಪಾಯಿಗಳು ಅವ್ರಿಗೆ ಕೊಟ್ಟಿದ್ದೀರಾ. ನಿಮ್ಗೆ ಅದಾದಾಗ ಹುಟ್ಟವರಿ ಆಗ್ಲಿಲ್ಲ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ 58,000 ಕೋಟಿ ರೂಪಾಯಿಗಳನ್ನ ನೇರವಾಗಿ ಬಡವರ ಅಕೌಂಟ್ಗಳಿಗೆ ಜಮೆ ಮಾಡಬೇಕಾದಾಗ ನಿಮ್ಗೆ ಯಾಕೆ ಸ್ವಾಮಿ ತೊಂದರೆ ಆಗ್ತಾರೆ, ಯಾಕೆ ನೋವು ಆಗ್ತಾರೆ, ಯಾಕೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ? अगर दिल्ली की सरकार बड़े बड़े फैक्ट्री के मालिकों का
17 लाख करोड़ 17 लाख करोड़ माफ कर सकती है, तो कांग्रेस की सरकार, तो सिद्धारमैया जी, डीके शिव कुमार जी, हमारे मंत्रीगण, पूरी कैबिनेट 58,000 करोड़ 58,000 करोड़ आपके बैंक अकाउंट में क्यों नहीं डाल सकती? ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಕೆಲವೊಂದು ಬಂಡವಾಳಿ ಶಾಹಿಗಳು ಉದ್ಯಮಿಗಳ 70,000 ಕೋಟಿ ರೂಪಾಯಿಗಳ ಸಾಲನ ಇವತ್ತವರು ಮನ್ನಾ ಮಾಡಬಹುದು ಅಂತಂದ್ರೆ ಈ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರಿಗೆ ನೇರವಾಗಿ 58,000 ಕೋಟಿ ರೂಪಾಯಿಗಳನ್ನ ಯಾಕೆ ಜಮೆ ಮಾಡಬಾರ್ದು ಅಂತ ಉತ್ತರ ಕೊಡಬೇಕು. हम आपसे वादा करते हैं, आज संविधान समावेश दिवस पर संविधान की रक्षा भी करेंगे. गरीब, दलित, पिछड़े, आदिवासी, अल्पसंख्यक, किसान, नौजवान, महिला के अधिकारों की रक्षा भी करेंगे और कर्नाटक को तरक्की के पथ पर आगे भी लेकर जाएंगे. ಇವತ್ತು ಈ ಸಂವಿಧಾನ ಜಾಥಾದ ಪ್ರಯುಕ್ತವಾಗಿ ನಾವು ತಮಗೆ ಆಶ್ವಾಸನೆ ಕೊಡ್ತೀವಿ. ಕಾಂಗ್ರೆಸ್ ಪಕ್ಷದ ನಾವೆಲ್ಲರೂ ಕೂಡ ಸಂವಿಧಾನದ ರಕ್ಷಣೆಯನ್ನ ಮಾಡ್ತೀವಿ. ಈ ರಾಜ್ಯದಲ್ಲಿರ್ತಕ್ಕಂಥ ಬಡವರ, ರೈತರ, ದಲಿತರ, ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ, ಮಹಿಳೆಯರ, ಯುವಕರ, ಕಾರ್ಮಿಕರ ಎಲ್ಲರ ಹಿತವನ್ನ ರಕ್ಷಣೆ ಮಾಡ್ತೀವಿ. ನಿಮ್ಮ ರಕ್ಷಣೆ ಮಾಡ್ತೀವಿ, ನಿಮ್ಮ ಪರ ನಿಲ್ತೀವಿ ಅಂತ ಹೇಳಿ ಆಶ್ವಾಸನೆಯನ್ನ ಕೊಡ್ತೀವಿ. क्योंकि मोदी जी की सरकार जान ले, हम जो सब यहां दिखते हैं, अलग अलग जाति और धर्म के लोग, हम अनेक हैं तो एक हैं, और यही हिंदुस्तान है, यही संविधान है. जय हिंद. ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಸರ್ಕಾರ ಇಲ್ಲಿರ್ತಕ್ಕಂಥ ಸಹಸ್ರಾರು ಸಂಖ್ಯೆಯಲ್ಲಿರ್ತಕ್ಕಂಥ ನಾವು ಜನ ಬೇರೆ ಬೇರೆ ಜಾತಿ, ಜನಾಂಗ, ಧರ್ಮದಕ್ಕೆ ಸೇರಿದವರಾದ್ರೂ ಕೂಡ ನಾವೆಲ್ಲರೂ ಕೂಡ ಒಂದೇ. ನಮ್ಮ ವಿಭಿನ್ನತೆ ನಮ್ಮ ಏಕತೆ ಅಂತೇಳಿ ಇದನ್ನ ಕೇಂದ್ರದಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರು ತಿಳ್ಕೊಂಡು ಇದೇ ನಮ್ಮ ಶಕ್ತಿ ಅಂತ ಅವ್ರು ತಿಳ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡ್ತೀನಿ. ಜೈ ಹಿಂದ್.